ನಮಸ್ಕಾರ ವೀಕ್ಷಕರೇ, ಇದು ಒಂದು ಉದಾಹರಣೆ ಮಾತ್ರ. ನಮ್ಮ ಮುಳಬಾಗಿಲು ನಗರಸಭಾ ವ್ಯಾಪ್ತಿಯಲ್ಲಿ ಇಂತಹ ವಿವಿಧ ಈ ನೀರಿನ ಟ್ಯಾಂಕ್ಗಳು ಇದೆ ಅಂತ ಹೇಳ್ಬೋದು. ನನ್ನ ಗಮನಕ್ಕೆ ಬಂದಿದ್ದು ಇದು ಮೊದಲನೇ ಇದು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇದು ಮುಳಬಾಗಿಲು ನಗರದ ಶಾಮೀರ್ ಮೊಹಲ್ಲಾ ವಾರ್ಡ್ ನಂಬರ್ 30ರಲ್ಲಿ ಈ ದೊಡ್ಡ ಮಟ್ಟದ ಒಂದು ಬೃಹತ್ ಟ್ಯಾಂಕ್ ಇದೆ. ನೀರಿನ ಒಂದು ಟ್ಯಾಂಕ್ ಇಲ್ಲಿ ಸುಮಾರು ವರ್ಷಗಳ ಹಿಂದೆ ಕಟ್ಟಿದ್ದಾರೆ. ಇಷ್ಟು ಲಕ್ಷಗಳು ಖರ್ಚು ಮಾಡಿ ಕೂಡ ಇಲ್ಲಿವರೆಗೂ ಇದಕ್ಕೆ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. ಇದಕ್ಕೆ ಉತ್ತರ ಯಾರು ಕೊಡಬೇಕು ಅಂತ ನಮಗೂ ಗೊತ್ತಿಲ್ಲ. ಇಷ್ಟು ಜಾಗವನ್ನು ಬಳಸ್ಕೊಂಡಿದ್ದಾರೆ. ಜಾಗ ಬಳಸ್ಕೊಂಡು ಈ ಕಾಂಟ್ರಾಕ್ಟರ್ ಯಾರಿದ್ದಾರೆ ಆ ಕಾಲದಲ್ಲಿ ಈ ಟ್ಯಾಂಕನ್ನು ಕಟ್ಟಿದ್ದಾರೆ. ಇದಕ್ಕೆ ಸಂಪನ್ನು ಕೂಡ ಈ ಮಹಾಲಕ್ಷ್ಮಿ ಟೈಲ್ಸ್ ಏನಿದೆ ಅಲ್ಲಿ ಕಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಅಲ್ಲಿ ಹೋಗಿ ನೋಡ್ತೀವಿ, ಮತ್ತೆ ಮುಂದಿನ ಭಾಗದಲ್ಲಿ ಅದು ಕೂಡ ನಿಮ್ಮ ಗಮನಕ್ಕೆ ತರ್ತೀವಿ. ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟು ಟ್ಯಾಂಕ್ ಕಟ್ಟಿ ಕೂಡ ಇದಕ್ಕೆ ಇನ್ನೂ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. ಯಾಕೆ ಅನ್ನೋದು ನಮ್ಮ ಒಂದು ಯಕ್ಷ ಪ್ರಶ್ನೆ. ನಮ್ಮದೇ ಪ್ರಶ್ನೆ ಅಲ್ಲ, ಸಾರ್ವಜನಿಕರ ಪ್ರಶ್ನೆ. ಈ ಟ್ಯಾಂಕ್ ಸ್ಥಿತಿ ನೋಡ್ಬೋದು, ನೋಡಿ ಅಧೋಗತಿ. ಅಕ್ಕಪಕ್ಕದಲ್ಲಿ ಗಿಡಗಂಟಿಗಳನ್ನು ಬೆಳ್ಕೊಂಡಿದೆ. ಇದಕ್ಕೆ ಉದ್ಘಾಟನೆ ಭಾಗ್ಯನೇ ಸಿಕ್ಕಿಲ್ಲ. ಆ ಕಾಲದಲ್ಲಿ ಇದಕ್ಕೆ ಗುತ್ತಿಗೆದಾರರು ಯಾರು, ಆ ನಗರಸಭೆ ಆ ಪುರಸಭೆ ಆಗಿತ್ತು, ಆವಾಗ ಯಾರು ಅದಕ್ಕೆ ಅಧ್ಯಕ್ಷರಾಗಿದ್ರು, ಯಾರೋ ಈ ಕಾಂಟ್ರಾಕ್ಟ್ ತಗೊಂಡು ಈ ರೀತಿ ಮಾಡಿದ್ದಾರೆ, ಯಾಕೆ ಈ ರೀತಿ ನಿರ್ಲಕ್ಷ್ಯ ವಹಿಸಿದ್ದಾರೆ, ಯಾಕಿದು ಯೂಸ್ ಮಾಡ್ತಾ ಇಲ್ಲ, ಯಾಕೆ ಇದಕ್ಕೆ ನಿರ್ವಹಣೆ ಇಲ್ಲ, ಯಾವ ಕಾರಣಕ್ಕೆ ಇದು ಸರಿಯಾದ ರೀತಿಯಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆಯಾ, ಇಲ್ಲಾಂದರೆ ಏನಿದೆ ಅಂತ ನಾನು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ಏನೋ ಒಂದು ಪರಿಣಾಮ ಏನಂದರೆ, ಇದಕ್ಕೆ ನೀವೇ ವಾಸ್ತವಾಂಶ ಬಂದು ಇಲ್ಲಿ ಚೆಕ್ ಮಾಡಿ. ಯಾಕೆ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಯಾರಿಗೂ? ಇದು ಅಧಿಕಾರಿಗಳಿಗೆ ನಾವು ಪ್ರಶ್ನೆ ಮಾಡಿದರೆ ಈ ರೀತಿ ತೋರಿಸ್ತಾ ಇದ್ದೀರಾ ಅಂತ ಹೇಳ್ತೀರಾ. ಅದಕ್ಕೆ ಮುಂಚಿತವಾಗಿ ನಿಮ್ಮ ಗಮನಕ್ಕೆ ಬಂದಿಲ್ವಾ? ಸುಮಾರು ಲಕ್ಷಾಂತರ ದುಡ್ಡು ಸರ್ಕಾರದ ಬೊಕ್ಕಸಿನಿಂದ ನೀವು ಇಷ್ಟು ಖರ್ಚು ಮಾಡಿ ಓಪನಿಂಗ್ ಭಾಗ್ಯ, ಇದಕ್ಕೆ ಉದ್ಘಾಟನೆ ಭಾಗ್ಯನೇ ಇಲ್ಲ. ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಯಾಕೆ ಅಂದರೆ ಇನ್ನೂ ಈ ಭಾಗದ ಜನರಿಗೆ ನೀರಿನ ಸಮಸ್ಯೆ ಇದೆ ಇಲ್ಲ ಅಂತ ಸಾರ್ವಜನಿಕರು ಹೇಳಬೇಕು. ಆದರೆ ಇದನ್ನು ಬಳಸ್ಕೊಂಡು ಈ ಭಾಗದ ಜನರಿಗೆ ನೀರನ್ನು ಕೊಟ್ಟಿದ್ರೆ ಎಷ್ಟು ಆರಾಮಾಗಿರ್ತಿತ್ತು. ಇಲ್ಲಿ ನೀರಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ಬೋದಾಗಿತ್ತು. ಈ ಭಾಗದಲ್ಲಿ ಇರುವ ಬೋರ್ವೆಲ್ಸು ಇಲ್ಲಿಗೆ ಈ ಟ್ಯಾಂಕ್ಗೆ ಕೊಟ್ಟು ಇಲ್ಲಿಂದ ನೀರು ಸರಬರಾಜು ಮಾಡಿದರೆ ಹೆಂಗಿರ್ತಾ ಇತ್ತು? ಯಾಕೆ ಈ ರೀತಿ ಆಗಿದೆ? ಯಾಕೆ ಈ ರೀತಿ ನಿರ್ಲಕ್ಷ್ಯ? ಇಂಥ ನೀರಿನ ಟ್ಯಾಂಕ್ಗಳನ್ನು ನಿಷ್ಕ್ರಿಯವಾಗಿ ಮುಳಬಾಗಿಲಿನಲ್ಲಿ ಸುಮಾರು ಇದೆ ಅಂತ ನಮಗೆ ಈಗಾಗಲೇ ಮಾಹಿತಿ ಬಂದಿದೆ. ಮುಂದಿನ ದಿನಗಳಲ್ಲಿ ಮುಂದಿನ ಭಾಗದಲ್ಲಿ ಇಂತಹ ಏನು ನಿಷ್ಕ್ರಿಯವಾಗಿರುವ ನೀರಿನ ದೊಡ್ಡ ಮಟ್ಟದ ಟ್ಯಾಂಕ್ಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಇದಕ್ಕೆ ಆದಷ್ಟು ಬೇಗ ಪರಿಹಾರ ಕೊಡಬೇಕು. ಸುಮಾರು ಜಾಗವನ್ನು ತಗೊಂಡಿದ್ದಾರೆ, ಲಕ್ಷಾಂತರ ದುಡ್ಡು ಖರ್ಚು ಮಾಡಿದ್ದಾರೆ. ಇದು ಏನು ಸುಮಾರು ಒಳಗಡೆ ಪ್ರದೇಶದಲ್ಲಿ ಇರೋದಂಥ ಶ್ರೀನಿವಾಸಪುರ ಮುಖ್ಯ ಭಾಗದಲ್ಲೇ, ನೀವು ಕುರುಮಲೆ ಹೋಗೋ ಆರ್ಚ್ ಕಾಣಿಸುತ್ತೆ, ಪಕ್ಕದಲ್ಲೇ ನೋಡಿದರೆ ನಿಮಗೆ ಈ ಟ್ಯಾಂಕ್ ಕಾಣಿಸುತ್ತೆ. ಇದು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಯಾರ ಮೇಲೆ ಆರೋಪನೂ ಇಲ್ಲ. ಯಾಕೆ ಈ ರೀತಿ ಆಗಿದೆ ಅನ್ನೋದು ಒಂದು ಪ್ರಶ್ನೆ ಆಗ್ತಾ ಇದ್ದೀವಿ. ಇದಕ್ಕೆ ಉತ್ತರ ಕೊಡಬೇಕು.